ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಳ್ಳಕೆರೆ ಟೌನ್ನ ಬಾನು ಮತ್ತು ನ್ಯಾಷನಲ್ ಸ್ಟುಡಿಯೋ ಕಚೇರಿಯಲ್ಲಿ ರಾಜ್ಯ ಕಂಡ ಹೆಮ್ಮೆಯ ಸಾಹಿತಿ, ಶಿಕ್ಷಣ ತಜ್ಞ ಹಾಗೂ ಸಮಾಜ ಸೇವಕರಾದ ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಅವರ ಹುಟ್ಟುಹಬ್ಬವನ್ನು ನೇತಾಜಿ ಸ್ನೇಹ ಬಳಗ ಹಾಗೂ ತಾಲೂಕು ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡರು, ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಸೇವೆ ಸಲ್ಲಿಸಿದ್ದು, ಬೆಳಗೆರೆಯಲ್ಲಿ ಶ್ರೀ ಶಾರದಾದೇವಿ ವಿದ್ಯಾ ಮಂದಿರವನ್ನ ಸ್ಥಾಪಿಸಿ ಸಾವಿರಾರು ಬಡ ಮಕ್ಕಳಿಗೆ ವಿದ್ಯಾದಾನ, ಅನ್ನದಾನ ಮತ್ತು ಆಶ್ರಯದಾನ ನೀಡಿರುವುದನ್ನು ಸ್ಮರಿಸಿದರು. ಸಾಹಿತ್ಯ ಕ್ಷೇತ್ರದಲ್ಲಿಯೂ ಅನೇಕ ಕೃತಿಗಳನ್ನು ರಚಿಸಿ ಸಮಾಜಕ್ಕೆ ದಾರಿದೀಪವಾಗಿದ್ದಾರೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಪ್ರಶಸ್ತಿ ನೀಡಲು ಮುಂದಾದಾಗಲೂ ನನ್ನ ಸೇವೆಯೇ ದೇವರ ಸೇವೆ ಎಂದು ತಿಳಿಸಿ ಯಾವುದೇ ಪ್ರಶಸ್ತಿ ಪದವಿಗಳನ್ನು ಸ್ವೀಕರಿಸದ ಸರಳ ವ್ಯಕ್ತಿತ್ವ ಅವರದ್ದಾಗಿದೆ ಎಂದು ಪ್ರಶಂಸಿಸಲಾಯಿತು. ಈ ಸಂದರ್ಭದಲ್ಲಿ ನೇತಾಜಿ ಸ್ನೇಹ ಬಳಗದ ಅಧ್ಯಕ್ಷ ನೇತಾಜಿ ಪ್ರಸನ್ನ, ನಿರ್ದೇಶಕ ಚಿತ್ರದುರ್ಗದ ಸುರೇಂದ್ರ, ಹಿರಿಯ ಛಾಯಾಗ್ರಾಹಕ ಅಶೋಕ್ ಬಾನು, ರೈತ ಮುಖಂಡ ಸೂರನಹಳ್ಳಿ ರವಿ, ನವೀನ್ ಸ್ಟುಡಿಯೋ ನಾಗಪ್ಪ ಹಾಗೂ ಯುವಕ ದರ್ಶನ್ ಉಪಸ್ಥಿತರಿದ್ದರು. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಅತ್ಯಂತ ಹೆಮ್ಮೆಯ ಮಗನಾಗಿರತಕ್ಕಂಥ, ಪೂಜ್ಯ ಗುರುಗಳಾಗಿರತಕ್ಕಂಥ, ರಾಜ್ಯ ಕಂಡಂತ ಶ್ರೇಷ್ಠ ಸಾಹಿತಿಗಳಾಗಿರತಕ್ಕಂಥ ನಮ್ಮ ಬೆಳಗೆರೆ ಶ್ರೀ ಕೃಷ್ಣ ಶಾಸ್ತ್ರೀಜಿಯವರ ಇವತ್ತು ಇವರು ಸೇವೆ ಅತ್ಯಂತ ಅಮೂಲ್ಯವಾದ. ಬೆಳಗೆರೆಯಲ್ಲಿ ಒಂದು ಶಾಲೆಯನ್ನ, ಶಾರದಾ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಪ್ರತಿಯೊಬ್ಬ ಮಕ್ಕಳಿಗೂ ಬಡತನ ರೇಖೆಯಲ್ಲಿ ಮಧ್ಯಮ ವರ್ಗದ ರೇಖೆಯಲ್ಲಿರತಕ್ಕಂಥ ಎಲ್ಲ ಮಕ್ಕಳಿಗೂ ಉಚಿತ ಶಿಕ್ಷಣವನ್ನ ಕೊಡಿಸುವಂತ ಈ ಮಧ್ಯ ಕರ್ನಾಟಕದ ಏಕೈಕ ಸೇವಾ ಮನೋಭಾವದಲ್ಲಿರತಕ್ಕಂಥ ಒಂದು ದೊಡ್ಡ ಸೇವಾ ಕೇಂದ್ರ, ಶಿಕ್ಷಣ ಕೇಂದ್ರವನ್ನ ಪರಮ ಪೂಜ್ಯರು ಇಲ್ಲಿ ವಿದ್ಯಾರ್ಥಿಗಳು, ಅದರಲ್ಲಿ ಸಾವಿರಾರು ಜನ ಮಕ್ಕಳು ವಿದ್ಯಾಭ್ಯಾಸವನ್ನ ಪಡೆದು ಇವತ್ತು ಉನ್ನತ ಸ್ಥಾನಮಾನದಲ್ಲಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವರು ನಮ್ಮ ಸಾಹಿತ್ಯ ಕ್ಷೇತ್ರದ ದಿಗ್ಗಜರಾಗಿರತಕ್ಕಂಥ ಎಲ್ಲ ಮಹಾನ್ ಸಾಹಿತ್ಯಗಳ ಒಂದು ಒಡನಾಟ ಇತ್ತು. ಅದರ ಜೊತೆಯಲ್ಲಿ ಸರ್ಕಾರ ಅನೇಕ ಬಾರಿ ಇವರಿಗೆ ಸಾಹಿತ್ಯ ಕ್ಷೇತ್ರಕ್ಕೆ ಸೆಲ್ಬೇಕು ಅಂತ ಹೇಳಿಬಿಟ್ಟು ಇವರಿಗೆ ಪ್ರಶಸ್ತಿಗಳನ್ನ ಕೊಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ನನ್ನ ಸಾಧ್ಯ ಏನಿಲ್ಲ, ನನಗೆ ಯಾವ ಪ್ರಶಸ್ತಿಗಳು ಬೇಕಾಗಿಲ್ಲ, ನಾನು ಈ ಮಣ್ಣಲ್ಲಿ ಹುಟ್ಟು ಸದಾ ಈ ಸೇವೆಯಲ್ಲಿ ನಾನು ಇರ್ತೀನಿ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಬಂದಿರತಕ್ಕಂಥ ವಾಪಸ್ ಪ್ರಶಸ್ತಿಗಳನ್ನ ಬೇಡ ಅಂತ ಒಬ್ಬ ಅತ್ಯಂತ ಶ್ರೇಷ್ಠವಾದ ಮಹನೀಯರು ನಮ್ಮ ತಾಲೂಕಿನವರು. ಹಂಗಾಗಿ ನಾವು ಅತ್ಯಂತ ಇವತ್ತು ಅವರಿಗೆ ನಮ್ಮ ನೇತಾಜಿ ಸ್ನೇಹ ಬಳಗ ವತಿಯಿಂದ ಮತ್ತು ಶ್ರೀ ಬೆಳಗೆರೆ ಅಭಿಮಾನಿಗಳ ಬಳಗದ ವತಿಯಿಂದ ಅವರಿಗೆ ಹುಟ್ಟುಹಬ್ಬದ ಪ್ರಣಾಮಗಳನ್ನು ಮತ್ತು ಶುಭಾಶಯಗಳನ್ನು ಹೇಳ್ತಾ ಇದ್ದೀವಿ. ಇಡೀ ನಮ್ಮ ತಾಲೂಕಿನ ನಾಡಿನ ಪರವಾಗಿ ಹುಟ್ಟುಹಬ್ಬದ ಪ್ರಣಾಮಗಳು ಮತ್ತು ಶುಭಾಶಯಗಳು. ನಮಸ್ಕಾರ.